ಉದಯ ಟಿ ವಿಲಿ ಕಾದಂಬರಿ ಅಂತ ಒಂದು ಸೀರಿಯಲ್ ತುಂಬ ಹೆಸರು ಮಾಡ್ತು, ಬಾಲಾಜಿ ಟೆಲಿಫಿಲ್ಮ್ಸ್ದು. ಆವಾಗ ಅದೆಲ್ಲ 100 ಡೇಸು, 100 ಎಪಿಸೋಡು, 200 ಎಪಿಸೋಡು ಈ ಥರದಕ್ಕೆಲ್ಲ ಹೋಗ್ತಾಯಿದ್ವಿ ನಾವು. ಆ ಊರು ಈ ಊರು, ಚಿತ್ರದುರ್ಗ ಈ ಥರ ಎಲ್ಲ ಹೋಗ್ತಿದ್ವಿ. ಒಂದು ಸಲ ದಾವಣಗೆರೆಯಲ್ಲಿ ಒಂದು ಫಂಕ್ಷನ್ ಇತ್ತು. ನಾನು ಮತ್ತು ಆ ಕಾದಂಬರಿ ಸೀರಿಯಲ್ ಹೀರೋ ವಿಶ್ವಾಸ್ ಭಾರದ್ವಾಜ್ ಅವರು ಇನ್ನೊಂದು 3-4 ಜನ ಹೋಗಿದ್ವಿ ದಾವಣಗೆರೆಗೆ. ಆಗೋದಾಗ ಅಲ್ಲಿ ಒಂದು ಕ್ಲಬ್ಬಲ್ಲಿ ನಮಗೆ ರೂಮು ವ್ಯವಸ್ಥೆ ಮಾಡಿದರು. ಸಂಡೇ ಆವತ್ತು ಸಾಯಂಕಾಲ ಪ್ರೋಗ್ರಾಮು, ಒಂದು 7 ಗಂಟೆಗೆ ಫಂಕ್ಷನ್ಗೆ ಹೋಗೋದು. ನಂದಲ್ಲಿ ಆ ಡ್ಯಾನ್ಸ್ದು ಸ್ಕಿಟ್ಟು ಅಲ್ಲಿತ್ತು. ಇನ್ನು ಬೇರೆಯವರೆಲ್ಲ ಒಂದು ಹಾಡು ಆಡೋದು, ಅವ್ರದ್ದು ಮಿಮಿಕ್ರಿ ಆ ಥರದ್ದೆಲ್ಲ ಇತ್ತು. ಬಟ್ ಅದೇನು ಭಗವಂತನ ದಯೆ, ಅವತ್ತು ಫಸ್ಟ್ ಮಾಡಿದ್ದು ವಿಷ್ಣು ಸರ್ ಫಂಕ್ಷನಲ್ಲಿ, ಸೂರಪ್ಪ 100 ಡೇಸ್ ಫಂಕ್ಷನಲ್ಲಿ. ಆ ಕಾರ್ಯಕ್ರಮ ಇವತ್ತರೆಗೂ ನಾನು ಎಲ್ಲೇ ಡ್ಯಾನ್ಸ್ ಮಾಡಿದ್ರು 8 ನಿಮಿಷ 7 ನಿಮಿಷ ಎಲ್ಲೂ ಇದೇ ಆಗಿಲ್ಲ, ಚೆನ್ನಾಗಿಲ್ಲ ಅಂತ ಹೆಸರೇ ಇಲ್ಲ. ಎಲ್ಲ ಕಡೆನೂ ಸಖತ್. ಯಾಕೆಂದರೆ ಒಬ್ರಿಗೆ ಶಂಕರ್ನಾಗ್ದು ಇಷ್ಟ ಆಗಿಲ್ಲ ಅಂದರೆ ವಿಷ್ಣು ಸರ್ದು ಇಷ್ಟ ಆಗುತ್ತೆ, ಅಂಬರೀಷ್ ಸರ್ದು ಇಷ್ಟ ಆಗಿಲ್ಲ ಅಂದರೆ ಶಿವರಾಜ್ ಕುಮಾರ್ ಸರ್ದು ಇಷ್ಟ ಆಗುತ್ತೆ. ಈ ಥರ ಎಲ್ಲರದು ಮಾಡೋದು, ಒಬ್ಬರು ಒಂದೇ ಮಾಡ್ಬೋದು, ಎಲ್ಲರದು ಮಾಡೋದು ಅಷ್ಟು ಒಂದು ಸ್ಟೇಜಲ್ಲಿ ಒಟ್ಟಿಗೆ ಸಾಂಗ್ ಹಾಕ್ಕೊಂಡು ಆ ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಅಷ್ಟು ಸುಲಭ ಅಲ್ಲ. ಇದು ನಮಗೆ ಐಡಿಯಾ ಕೊಟ್ಟಿದ್ದು ವಿಷ್ಣು ಸಾರು. ಅವರಿಂದ ನಾವು ಸುಮಾರು ಸ್ಟೇಜಲ್ಲಿ ಅನ್ನ ತಿಂದಿದ್ದೀವಿ. ಒಂದು ಸಲ ಇಲ್ಲಿ ದಾವಣಗೆರೆಗೆ ಹೋದಾಗ ನಾವು 3 ಗಂಟೆ ಮಧ್ಯಾಹ್ನ ಊಟ ಮಾಡ್ತಾಯಿದ್ವಿ. ನಮ್ಮ ಪಕ್ಕದಲ್ಲೇ ಅಂಬರೀಷ್ ಸಾರು ರೂಮು, ಅವರು ಅದರಲ್ಲಿ ಬಂದಿದ್ದರು ಚೀಫ್ ಗೆಸ್ಟಾಗಿ. ಅಂಬರೀಷ್ ಸಾರು ಬಂದರು. ಹಿಂಗೆ ಬಂದರು, ಅಣ್ಣ ನಮಸ್ತೆ ಅಂತ ವಿಶ್ವಾಸ್ ಅವರು ಮಾತಾಡ್ಸಿದ್ರು. ಏನೋ ಅಂತ ಅದೇ ಫಂಕ್ಷನ್, ಯಾರ್ಯಾರು ಬಂದಿದ್ದೀರಾ? ಅಷ್ಟೊತ್ತು ನಾನು ಬಂದೆ. ನಾನು ನೋಡಿ ಮಗ ಎಲ್ಲಿ ಅವನು ಅಂತ ನಾನು ಬಂದೆ. ಅಣ್ಣ ನಮಸ್ತೆ. ಓ ಏನಪ್ಪ ಇವು ಡ್ಯಾನ್ಸ್ ಆಡ್ಬಿಡ್ತೀವಿ ಇವತ್ತು? ಬಡಿ ಮಗನೇ ಬರೀ ಇದೆ ಆಯ್ತು ಅಂತ ತಮಾಷೆ ಮಾಡ್ತೀರಿ. ಓನ ಡ್ಯಾನ್ಸ್ ಯಾರ್ಯಾರು ಇದ್ದೀರಾ? ಊಟ ಮಾಡಿದ್ರಾ? ಎಲ್ಲರಿಗೂ ಮಟನ್ನು ಬಿರಿಯಾನಿ ಆಳು ಮೂಳು ಎಲ್ಲ ತರಿಸ್ಕೊಟ್ರು. ಖುಷಿ ಅವ್ರಿಗೆ, ಕಲಾವಿದರು ಕಂಡ್ರೆ ಮಾಡಿರಿ. ಅವತ್ತು ಅಂಬರೀಷ್ ಸರ್ ಅಲ್ಲಿದ್ದರು. ಅವತ್ತು ಅವ್ರ ಮುಂದೆ ಇದನ್ನು ಮಾಡಿದೆ. ಅವರು ನಂದು 2 ಸಲ ನೋಡಿದ್ರು, ಅದೊಂದು ಖುಷಿ. ಆಮೇಲೆ ಇನ್ನೊಂದು ಎಸ್ ನಾರಾಯಣ ಸರ್ದು, ಕುಮಾರಸ್ವಾಮಿ ಸರ್ದು ಎಲ್ಲ ಒಂದು ವೇದಿಕೆ ಇತ್ತು ದೊಡ್ಡದು ತುಮಕೂರಲ್ಲಿ. ಅಲ್ಲೂ ದೊಡ್ಡ ವೇದಿಕೆಯಲ್ಲಿ ಈ ಡ್ಯಾನ್ಸ್ನ ಮಾಡಿದೆ. ಎಲ್ಲರಿಗೂ ಈ ಡ್ಯಾನ್ಸು ಮನೆ ಮಾತಾಗೋಯ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಶ್ರೀಕಾಂತ್. ಆಮೇಲೆ ಒಂದು ಸಲ ಇಲ್ಲೇ ಹಲ್ಸೂರು ಹತ್ರ ಒಂದು ದೊಡ್ಡ ಹೋಟೆಲಿದೆ. ಅಲ್ಲಿ ಅಪ್ಪು ಸಾರು, ಶಿವಣ್ಣ ಸಾರು ಎಲ್ಲರೂ ಇದ್ದರು. ರಾಘಣ್ಣ ಸಾರು, ಗುರುದತ್ ಸಾರು ಮತ್ತು ಮಧು ಬಂಗಾರಪ್ಪ ಸರ್, ಅದು ಏನೋ ಒಂದು ಫಂಕ್ಷನ್ ಪಾರ್ಟಿ. ಅಲ್ಲಿ ನನಗೆ ಇದು ಒಂದು ಡ್ಯಾನ್ಸ್ ಇದೆ ಆಡು ಅಂತ ಯಾರೋ ಹೇಳಿಸ್ದಂಗೆ ಹೋದೆ. ಡ್ಯಾನ್ಸ್ ಮಾಡಿದೆ ಶಿವಣ್ಣವ್ರದ್ದು, ಜಗವೇ ಒಂದು ರಣರಂಗ ಎಲ್ಲ ಥರದ್ದು ಎಲ್ಲರದ್ದು ಮಾಡಿದೆ. ನಂಗೆ ಅವತ್ತು ಶಿವಣ್ಣ ಕರೆದ್ಬಿಟ್ಟು ಏನೋ ಹಿಂಗಂದರು, ಗುರುದತ್ ಸರ್ ಹಿಂಗಂದರು, ಅಪ್ಪು ಸರ್ ಹಿಂಗಂದರು, ಎಲ್ಲ ಹಿಂಗಂದ್ರು ಜೋಬಲ್ಲಿ ಇಟ್ಕೊಂಡೆ. ನನಗೆ ಕ್ಯೂರಿಯಾಸಿಟಿ, ಎಲ್ಲರಿಗೂ ಕೇಳ್ತಾ ಇದ್ದೀನಿ ರೆಸ್ಟ್ ರೂಮ್ ಎಲ್ಲಿದೆ ಇಲ್ಲಿ ಅಂತ. ಏನಕ್ಕೆ ಅಂದರೆ ಆ ದುಡ್ಡು ಎಷ್ಟಿದೆ ಅಂತ ಎಣ್ಸೋಕ್ಕೆ ಹೋಗ್ಬಿಟ್ಟು ಎಣಿಸಿದ್ರೆ 7,000 ರೂಪಾಯಿ ಆಯಿತು. 1,000 ರೂಪಾಯಿ ನೋಟ್ಗಳು, 500 ರೂಪಾಯಿ ನೋಟ್ಗಳು. ಅಪ್ಪ ಇದಕ್ಕೆಲ್ಲ ಕಾರಣ ವಿಷ್ಣು ಸರ್ ಅಲ್ವಾ ಅಂತ ನಾನು ನಿಜವಾಗ್ಲೂ ಅವತ್ತು ತುಂಬ ನೆನ್ಕೊಂಡೆ ಅವ್ರನ್ನ. ಬಟ್ ಏನು ಮಾಡ್ತೀರಾ, ಯಾವಾಗಲೂ ನೆನೀಲೇಬೇಕು, ಎಲ್ಲರೂ ಬೇಕು, ಯಾರನ್ನೂ ಬಿಟ್ಕೊಡೋಕ್ಕಾಗಲ್ಲ. ಇಂಡಸ್ಟ್ರಿಲಿ ಇದು ಒಂದು ಮನೆ, ಇದು ಈ ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅತ್ತಿಗೆ ಎಲ್ಲರೂ ಬೇಕು. ಯಾರು ನಾವು ನಾನು ತಂದೆಯೇ ಇಷ್ಟಪಡ್ತೀನಿ ತಾಯಿನ ಇಷ್ಟಪಡಲ್ಲ ಅಂತ ಹೇಳಲ್ಲ. ಎಲ್ಲ ಒಂದು ಸಂಸಾರ, ಎಲ್ಲರಿಗೂ ಇಷ್ಟ ಆಗಬೇಕು. ಅದೇ ಸಿನಿಮಾ ಇಂಡಸ್ಟ್ರಿ. ಈಗ ಆ ಕಡೆ ಈ ಕಡೆ ನಟನಾಗಿ ಅಭಿನಯ ನಡೀತಾ ಇದೆ. ಬಟ್ ಏನಂದರೆ ಒಂದು ಬ್ರೇಕ್ ಬೇಕು. 10 ಸಿನಿಮಾ ಮಾಡೋದು ಒಂದೇ, ದೊಡ್ಡವ್ರದ್ದು ಒಳ್ಳೆ ಸಿನಿಮಾ ಅಂದರೆ ಸಿನಿಮಾ ಎಲ್ಲ ಒಳ್ಳೆಯದೇ, ಒಂದು ದೊಡ್ಡ ಸಿನಿಮಾ ಮಾಡೋದು ಒಂದೇ. ಸೊ ಆ ಥರ ಬ್ರೇಕ್ ಬೇಕು. ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಕೆಲವರೆಲ್ಲ ತುಂಬ ಜನ ಇದ್ದಾರೆ, ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಖುಷಿ ಆಗುತ್ತೆ ನಮಗೆ, ನಮ್ಮ ಸ್ನೇಹಿತ ಅಂತ ಹೇಳ್ಕೊಳಕ್ಕೆ. ನಮ್ಗೆ ಅವರು ಇವರು ಅಂತ ಏನಿಲ್ಲ, ಎಲ್ಲರೂ ಒಂದೇ ಕಲಾವಿದರು. ಸೊ ಬ್ರೇಕ್ ಬೇಕು. ಅದೆಲ್ಲ ನಮ್ಮ ನಿರ್ದೇಶಕರ ಕೈಯಲ್ಲಿದೆ. ಹೊನ್ನಳ್ಳಿ ಕೃಷ್ಣ ಅವ್ರ ಮಂಗೆ ಯಾವ ಕ್ಯಾರೆಕ್ಟರ್ ಕೊಡಬೇಕು, ಏನು ಮಾಡಿಸ್ಬೇಕು ಅಂತ ನಮ್ಮ ನಿರ್ದೇಶಕರಿಗೆ ಗೊತ್ತು. ಸೊ ಯಾವತ್ತೋ ಒಂದಿನ ಒಳ್ಳೆಯದಾಗುತ್ತೆ. ಸರಸ್ವತಿ ಕೈ ಬಿಡಲ್ಲ. ನಾವೀಗ ಅಟ್ ಪ್ರೆಸೆಂಟು ಸೀರಿಯಲ್ಸು ಯಾವ ಸಿಕ್ಕಿದ್ರೂ ಲೆಂತ್ ಕ್ಯಾರೆಕ್ಟ್ರ್ ಸಿಕ್ಕಿದಾಗ ಮಾಡಬೇಕು ಅನಿಸುತ್ತೆ. ಸುಮ್ಮನೆ ಆ 1 ದಿನ 2 ದಿನ ಅನ್ನೋದಕ್ಕಿಂತ ಒಂದು ತಿಂಗಳಲ್ಲಿ ಇಷ್ಟು ದಿನ ಅಂತಿದ್ರೆ ಸೀರಿಯಲ್ಲು ಜೀವನವೂ ನಡೆಯುತ್ತೆ, ಒಂದು ಅವಕಾಶವೂ ಸಿಗುತ್ತೆ. ಸಿನಿಮಾಗಳು ಅದು ಇದು ನಡೀತಾ ಇದೆ.
ಈಗ ಇತ್ತೀಚೆಗೆ ಪಾಂಡವಪುರದ ಪ್ರಚಂಡರು ಅಂತ ಬೈ ಫ್ಲೂಕು ಬಂತು ಸಿನಿಮಾ ಡೈರೆಕ್ಷನು, ಮಾಡಿದೆ. ಒಂದು ಹಳ್ಳಿ ಸೊಗಡು ರೈತರು ಕಾನ್ಸೆಪ್ಟ್ ಬಗ್ಗೆ ಮಾಡಿದ್ವಿ. ಅದೆಲ್ಲ ರೆಡಿ ಇದೆ. ಅಷ್ಟರಲ್ಲಿ ಲಾಕ್ಡೌನ್ ಆಯಿತು. 3 ಇಯರ್ಸಿಂದ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಈಗ ರಿಲೀಸ್ ಮಾಡೋಣ ಅಂದರೆ ಅಪ್ಪು ಸಾರ್ದು ಹಿಂಗಾಯಿತು. ಅವ್ರ ಗುಂಗಲ್ಲೇ ಏನೂ ತಲೆ ಓಡ್ತಿಲ್ಲ. ನಮ್ಮ ಪ್ರೊಡ್ಯೂಸರ್ಗೂ ಅಷ್ಟೇ, ನಮಗೂ ಅಷ್ಟೇ, ನಮ್ಮ ಟೀಮ್ಗೆ ಎಲ್ಲರಿಗೂ ಅಷ್ಟೇ. ಅವರಿಲ್ಲ ಏನು ಒಂಥರ ಸಿನಿಮಾ ಬಗ್ಗೆ ಅಷ್ಟು ಒಂಥರ ಆಗಿದೆ ನಮ್ಗೆ ನೋವು ಅವರಿಲ್ಲದೆ. ಸೊ ಹಾಗಾಗಿ ನಿಧಾನಕ್ಕೆ ಮಾಡೋಣ ಅಂತ ಕಾಯ್ತಿದ್ದೀವಿ. ಈಗ ಅಟ್ ಪ್ರೆಸೆಂಟ್ ರೈತನ ಕನಸು ಅಂತ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡ್ವಿ. ಒಂದು ಸಣ್ಣ ಹಳ್ಳಿಯಿಂದ ಈ ರೈತರ ಸಾಲ ಮನ್ನಾ ಆಗೋ ಅಂಥದ್ದು ಎಲಿಮೆಂಟು ಅದು ಮಾಡಿಕೊಂಡು ಶೂಟಿಂಗ್ ಎಲ್ಲ ಆಯಿತು. ಸೆನ್ಸಾರ್ ಆಗಿಲ್ಲ ಇನ್ನು. ಈಗ DA ಅದು ಇದು ಸ್ಟುಡಿಯೋ ವರ್ಕ್ ನಡೀತಾ ಇದೆ ರಾಜೇಶ್ ರಮಣ್ ಸರ್ ಸ್ಟುಡಿಯೋದಲ್ಲಿ. ಈಗ ಇನ್ನೊಂದು 2-3 ಮಂತ್ಸಲ್ಲಿ ರಿಲೀಸ್ ಮಾಡಬೇಕು. ಬಿಸ್ನೆಸ್ಸು ಪ್ಲಸ್ಸಲ್ಲೇ ಇದ್ದೀವಿ. ಹೊಸಬ್ರನ್ನ ಹಾಕೊಂಡು ಮಾಡಿದ್ದು. ಬಟ್ ಎಲಿಮೆಂಟ್ ಚೆನ್ನಾಗಿದೆ, ಥ್ರೆಡ್ ಚೆನ್ನಾಗಿದೆ. ತುಂಬ ಕಡಿಮೆ ಬಜೆಟಲ್ಲಿ ಮಾಡಿದ್ವಿ ನಾವು. ಈಗ ನಾವು ಒಂದು 15 ಲಕ್ಷ ಲಾಭದಲ್ಲೇ ಇದ್ವಿ. ಅದು ದೇವ್ರ ದಯೆ. ಅದು ಹಂಗೆಲ್ಲ ರಿಲೀಸ್ ಮುಂಚೆನೇ ಲಾಭ ನೋಡೋಕ್ಕಾಗಲ್ಲ, ಕಷ್ಟ. ಬಟ್ ಅದನ್ನು ಟೆಕ್ನಿಕಲಾಗಿ ನಾವು ಇಷ್ಟು ಖರ್ಚು ಮಾಡಿದ್ರೆ ಅಷ್ಟು ಲಾಭ ಬಂದರೆ ಅಷ್ಟರೊಳಗಡೆ ಮಾಡಬೇಕು ಅಂತಲೇ ಮಾಡಿದ್ವಿ. ರೈತನ ಕನಸು ಅನ್ನೋದು ಚೇಂಬರಿಂದ ನಮಗೆ ಟೈಟ್ಲು ಕೊಡಲಿಲ್ಲ. ಅದಕ್ಕೆ ದಿಗ್ವಿಜಯ ಅಂತ. ದಿಗ್ವಿಜಯ ಅಂದರೆ ಒಂದು ಸಾಧನೆ, ರೈತರ ಸಾಧನೆ. ದಿಗ್ವಿಜಯ ಅನ್ನೋದು ಅಂಬರೀಷ್ ಸರ್ದು ಸಿನಿಮಾ ಬಂದಿದೆ. ಈಗ ರೈತರು ಏನೇ ಒಂದು ಕಷ್ಟಪಟ್ಟು ಜಯ ಗಳಿಸೋದೇ ದಿಗ್ವಿಜಯ. ಆ ಥರ ಒಂದು ಟೈಟ್ಲ್ ಕೊಟ್ಟರು. ಅದನ್ನು ಹಾಕ್ಕೊಂಡು ಎಲ್ಲ ರೆಡಿ ಮಾಡಿದ್ದೀವಿ. ಸಿನಿಮಾ ಸೆನ್ಸಾರ್ ಆಗಬೇಕು. ಈಗ ಇನ್ನೊಂದು ಸ್ಕ್ರಿಪ್ಟು ಎಲ್ಲ ಟೀಮ್ ವರ್ಕು ಮಾಡ್ತಾಯಿದ್ದೀವಿ. ಬಿಳಿ ಕೂದಲು ಅಂತ ಕಾಮಿಡಿ, ಒಂಥರ ಮೆಸೇಜ್ ಇರೋದು. ಜೀವನದಲ್ಲಿ 25 ವಯಸ್ಸಾದಮೇಲೆ ಮನುಷ್ಯಂಗೆ ಬಿಳಿ ಗಡ್ಡ, ಬಿಳಿ ಕೂದಲು ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ ಬಿಳಿ ಕೂದಲು ಅದೆಲ್ಲ ಸ್ಟಾರ್ಟ್ ಆದಾಗ ಏನಕ್ಕೆ ಅದಕ್ಕೆ ಬಣ್ಣ ಹಾಕಿ ನಾವು ನಾಟಕ ಮಾಡಬೇಕು? ಬಿಳಿ ಕೂದಲಲ್ಲೇ ನ್ಯಾಚುರಲಾಗಿ ಜೀವನ ಮಾಡೋಣ, ಏನಕ್ಕೆ ಅದನ್ನೆಲ್ಲ ಬಣ್ಣ ಹಾಕಿ ಮುಚ್ಚಬೇಕು ಅದನ್ನು ಅನ್ನೋಂಥ ಒಂದು ಕಾನ್ಸೆಪ್ಟು. ದುರ್ಗಾ ಪ್ರಸಾದ್ ಅಂತ ನನ್ನ ಸ್ನೇಹಿತರು, ಅವರು ಡೈರೆಕ್ಟ್ರು, ನಾನು ಜೊತೆಲಿ ಡೈರೆಕ್ಟ್ರು. ನಾನು ಡೈರೆಕ್ಟ್ರ್ ಆದಾಗ ಅವರು ನಂಗೆ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾರೆ. ಸೊ ನಮ್ಮದೆಲ್ಲ ಒಂದು ಟೀಮ್ ಚೆನ್ನಾಗಿದೆ. ಚಿಕ್ಕದಾಗಿ ಒಂದು ಲೋ ಬಜೆಟಲ್ಲಿ ಪ್ಲ್ಯಾನ್ ನಡೀತಾ ಇದೆ. ಸ್ಟಾರ್ಟ್ ಮಾಡ್ತೀವಿ ಇನ್ನು ಇಷ್ಟರಲ್ಲೇ ಅಷ್ಟೇ. ಈಗ ಮಧ್ಯ ಅವ್ರಿಗೆ ಏನಾದರೂ ನಮ್ಮ ಸ್ನೇಹಿತರು ಟೀಮ್ಗೆ ಫ್ರೀ ಇದ್ದಾಗ ಸ್ಕ್ರಿಪ್ಟ್ ಮಾಡಿಕೊಡೋದು, ಒಂದು ಲೈನ್ ಮಾಡಿಕೊಡೋದು, ಸ್ಕ್ರೀನ್ ಪ್ಲೇ ಮಾಡ್ಕೊಳ್ಳೋದು ಏನೋ ಅವ್ರು ಕೊಡ್ತಾರೆ. ಅವೆಲ್ಲ ಕಲಾ ಸರಸ್ವತಿಯಲ್ಲಿ ಅದು ಊಟ ತಿನ್ನೋದು, ಆ ದುಡ್ಡು ತಿನ್ನೋದು ಪುಣ್ಯ ಮಾಡಿರ್ಬೇಕು. ಎಲ್ರಿಗೂ ಅದು ಸಿಗೋಲ್ಲ. ಸಿಕ್ಕಿದ್ದ ನಾವು ಈ ಸಾಗರದಲ್ಲಿ, ಈ ಸಮುದ್ರದಲ್ಲಿ ಈಜ್ಕೊಂಡು ಹೋಗ್ಬೇಕಷ್ಟೇ. ಅಷ್ಟು ವಿಚಾರ. ನಮಗೆ ಈ ಪ್ರೋಗ್ರಾಮಲ್ಲಿ ಮಾತಾಡಿರೋದು ತುಂಬ ಹೆಮ್ಮೆ, ತುಂಬ ಖುಷಿ. ನಮಗೆ ಭಾರಿ ಖುಷಿ ಆಯಿತು. ಕನ್ನಡದ ಈ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಲು ಎಲ್ಲರೂ ವೀಕ್ಷಣೆ ಮಾಡ್ತಿದ್ದೀರ. ಈ ಕಾರ್ಯಕ್ರಮ ಬದುಕು ಬವಣೆ ಭರವಸೆ ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಒಳ್ಳೆ ಯೂಟ್ಯೂಬ್ ಚಾನಲ್ ಇದು. ನಮಗೆ ತುಂಬ ಆತ್ಮೀಯತೆ ಬೆಳೀತು, ಒಡನಾಟ ಬೆಳೀತು. ನಮ್ಗೆ ತುಂಬ ಖುಷಿ ಆಯಿತು. ಎಲ್ಲರೂ ಖುಷಿಯಿಂದ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿ, ಪ್ರೋತ್ಸಾಹ ಮಾಡಿ. ಎಲ್ಲರಿಗೂ ನಮಸ್ತೆ, ಧನ್ಯವಾದಗಳು.